ಈ ಥರ ಕೋಡ್ಬಳೆನ ನೀವು ಯಾವತ್ತೂ ತಿಂದಿರಲ್ಲ, ಎಲ್ಲೂ ಮಾಡಿರಲ್ಲ. ನನ್ನ ಒಂದು ಸೀಕ್ರೆಟ್ ಏನೋ ಒಂದು ಹ್ಯಾಡ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಬಂತು ಅಲ್ವಾ, ಸೊ ಎಲ್ಲರೂ ಮನೆಯಲ್ಲಿ ಮಾಡಬೇಕು. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು. ನಾನಂತೂ ತಿಂದು ನೋಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮಪ್ಪ ಅಡುಗೆ ಭಟ್ರು, ಅವ್ರು ಮಾಡೋ ರೀತಿಯೇ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವ್ರಿಗೆ ನಮ್ಮಪ್ಪ ಮಾಡೋ ಕೋಡ್ಬಳೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರು ಟ್ರಿಪ್ ಹೋಗ್ತಾಯಿದ್ರು, ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಮಾಡಿದ್ದೆ, ಬಟ್ ಸೂಪರಾಗಿ ಬಂದಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಬೇಕಾಗಿರೋದು ಏನೇನಂತ ಹೇಳ್ತೀನಿ ನೋಡಿ. ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ರವೆ 1 ಕಪ್ಪು, ಈ ಥರ ಬಟ್ಲಲ್ಲಿ ನೋಡಿಕೊಂಡು ತೊಗೊಳ್ಳಿ. ಇನ್ನು ಅಕ್ಕಿ ಹಿಟ್ಟು ಅದರಲ್ಲಿ 2ರಿಂದ 3 ಬಟ್ಲು ಇಡಿಸುತ್ತೆ. ಆ ಥರ ದೊಡ್ಡ ಬಟ್ಲಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಮೈದಾ ಹಿಟ್ಟು ಒಂದು ಸ್ವಲ್ಪ ಕಮ್ಮಿ, ಹಿಂಗು ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಮಿಕ್ಸ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಇನ್ನು ಇದು ಎಳ್ಳು ಮತ್ತು ಓಂಕಾಳು. ಎಳ್ಳು ಜಾಸ್ತಿ ತೊಗೊಂಡಿದ್ದೀನಿ, ಎಳ್ಳು ಜಾಸ್ತಿ ಸಿಕ್ಕಿದ್ರೆ ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಇವಾಗ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಎಲ್ಲರೂ ಸ್ಟವ್ ಅಂಟಿಸಿ. ಓಕೆನಾ. ಸ್ಟವ್ ಅಂಟಿಸಿದ್ರೇ ಎಲ್ಲದು ಆಗೋದು. ಸೊ ನಾನು ಫಸ್ಟಿಗೆ ಎಳ್ಳು ಮತ್ತು ಓಂಕಾಳನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಎಳ್ಳು ಏನಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಆ ಕೋಡ್ಬಳೆನ ಅಗದು ತಿಂತಾ ಇರ್ತೀವಲ್ವ, ಸೊ ಅವಾಗ ಎಳ್ಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ರವೆ ಹಾಕ್ಕೊತಾ ಇದ್ದೀನಿ. ಬನ್ಸಿ ರವೆ ಬೇಡ, ಚಿರೋಟಿ ರವೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಣ್ಣ ರವೆ. ಓಕೆನಾ. ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಅದು ಬೆಚ್ಚಗಾಗೋವರೆಗೂ ಹುರ್ಕೊಂಡು ಆಮೇಲೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೈದಾ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ, ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕಾಗುತ್ತೆ. ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಮಾಡ್ಕೊಬೇಕಾಗುತ್ತೆ. ಉರಿನ ಜಾಸ್ತಿ ಇಟ್ಕೊಬಾರ್ದು, ಸಿಮ್ಮಲ್ಲೇ ಇರಬೇಕಾಗುತ್ತೆ. ಓಕೆನಾ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕಡಲೆನ ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸೋದು ಮರ್ತೋಗಿದ್ದೆ. ಓಕೆನಾ. ಇಷ್ಟೇ, ಜಾಸ್ತಿ ಬೇಡ. ಒಂದು 7-8 ಸ್ಪೂನು ಕಡಲೆನ ತೊಗೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನನ್ನ ಸೀಕ್ರೆಟ್ ಏನು ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ಓಕೆನಾ. ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಯಾರು ಮಾಡಿರಲ್ಲ, ನಾನು ಮಾಡಿದ್ದೀನಿ. ಬಟ್ ನೀವು ಮಾಡಿ ರುಚಿ ಹೆಂಗಿತ್ತು ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು, ಹೇಳೋದಕ್ಕೂ ಆಗ್ತಾಯಿಲ್ಲ ನನಗೆ, ಅಷ್ಟು ಚೆನ್ನಾಗಿತ್ತು. ಇವಾಗ ನಾನು ಈ ತೆಂಗಿನಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿರೋದು, ಇದನ್ನು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡೋಣ. ಓಕೆನಾ. ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಜಾಸ್ತಿ ಇದ್ದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಓಕೆನಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕರೆಕ್ಟಾಗಿ ತಿಂತೀನಿ ಮೀಡಿಯಮ್ ಆಗಿ ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗು ಈ ಥರ ಪುಡಿದಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಳು ಥರ ಇರುತ್ತೆ ಅಂದರೆ ಸ್ವಲ್ಪನೇ ಹಾಕ್ಕೊಬೇಕಾಗುತ್ತೆ. ಪುಡಿದೇನು ಅಷ್ಟೊಂದು ಫ್ಲೇವರ್ ಬರಲ್ಲ. ಓಕೆನಾ. ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಾನು ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಸಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು. ಓಕೆನಾ. ಅದೇನು ರುಬ್ಬಿಡ್ಕೊಂಡಿದ್ದೆ ಆ ಮಿಶ್ರಣನ ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ತೆಂಗಿನಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದನ್ನು ನಾನು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಸೀಕ್ರೆಟ್ ಅಂತ ಹೇಳಿದೆ ಅಲ್ವಾ, ಇದೇನೆ. ನಾನು 2ರಿಂದ 3 ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಅದೇ ಥರ ತುಪ್ಪ ಹಾಕ್ಕೊಳ್ಳಿ, ಅದು ರುಚಿ ಬೇರೆ ಲೆವೆಲಲ್ಲೇ ಇರುತ್ತೆ. ಬೇಕಂದರೆ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಓಕೆನಾ. ಒಬ್ಬೊಬ್ಬರು ರೆಸಿಪಿಯಲ್ಲಿ ಒಂದೊಂದು ಏನಾದರೂ ಸೀಕ್ರೆಟ್ ರೆಸಿಪಿ ಇರುತ್ತೆ. ಸೊ ನಾನು ಮಾಡಿರೋದ್ರಲ್ಲಿ ಕೋಡ್ಬಳೆಗೆ ತುಪ್ಪ ಹಾಕಿದ್ದೀನಿ. ಇದು ಹೆಂಗಿರುತ್ತೆ ಗೊತ್ತಾ, ಕಾಂತಿ ಸ್ವೀಟ್ಸ್ ಅಂಗಡಿಯಲ್ಲಿ ತೊಗೊಳ್ತೀವಿ ಅಲ್ವಾ ಕೋಡ್ಬಳೆ, ಸೇಮ್ ಅದೇ ಟೇಸ್ಟ್ನ ಕೊಡುತ್ತೆ. ಅದೆಲ್ಲ ಹುರಿದಿದ್ದೆಲ್ಲ ಆದಮೇಲೆ ಸೈಡಿಗೆ ಇಟ್ಬಿಟ್ಟು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಇರೋದು ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಓಕೆನಾ. ಬಿಸಿ ಎಣ್ಣೆನೇ ಹಾಕ್ಕೊಬೇಕು, ತಣ್ಣಗಿರೋದು ಎಣ್ಣೆ ಹಾಕ್ಕೊಬಾರ್ದು. ಇದು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸಿಂಗು ನಾವು ಚೆನ್ನಾಗಿ ಮಾಡ್ಕೊಬೇಕಾಗುತ್ತೆ. ಸೊ ಕೋಡ್ಬಳೆ ಮಾಡಬೇಕಾದ್ರೆ ಎಲ್ಲ ಹಿಟ್ಟು ಒಂದೇ ಸಲ ಕಲಿಸ್ಕೊಬಾರ್ದು. ಸೊ ನಾನು ಅದಕ್ಕೆ ಅರ್ಧ ಹಿಟ್ಟನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಂಡು
ಕಲಿಸ್ಕೊಬೇಕಾಗುತ್ತೆ. ಹೆಂಗೆ ಅಂದರೆ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಓಕೆನಾ. ನಾನು ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ, ಯಾಕಂದರೆ ಅದು ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಕಮ್ಮಿ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ. ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿದ್ಕೊಬೇಕಾಗುತ್ತೆ. ಇಷ್ಟು ಬಂದರೆ ಸಾಕು. ಓಕೆನಾ. ಅದು ಮೆಣಸಿನ್ಕಾಯಿ ಎಲ್ಲ ದಪ್ಪ ದಪ್ಪ ತರಿ ಥರ ಇರೋದಕ್ಕೆ ಚೆನ್ನಾಗಿ ಬಂದಿತ್ತು. ಸೊ ನಾನಿವಾಗ ಶೆಲ್ಪನ್ನ ಕ್ಲೀನಾಗಿ ತೊಳೆದಿಡ್ಕೊಂಡಿದ್ದೆ. ಓಕೆನಾ. ಬೇರೆದ್ರಲ್ಲೆಲ್ಲ ನನಗಷ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ಈ ಥರ ಕೈಯಲ್ಲಿ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಶೆಲ್ಪ್ ಮೇಲೇ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಮಿದ್ಕೊಂಡ್ರೆ ಈ ಥರ ಚೆನ್ನಾಗಿ ಬಂದುಬಿಡುತ್ತೆ, ಇಲ್ಲಾಂದರೆ ಒಡ್ಕೊಂಬಿಡುತ್ತೆ. ಓಕೆನಾ. ಚೆನ್ನಾಗಿ ಮಿದ್ದಿಲ್ಲ ನಾವು ಅಂದರೆ. ಸೊ ಈ ಥರ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ಕೊಳ್ಳಿ. ಎಣ್ಣೆಗೆ ಹಾಕ್ಕೊಂಡು ಈ ಕಡೆ ಈ ಥರ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಆವಾಗ ಕೋಡ್ಬೇಳೆ ಸರಿಯಾಗಿ ಬೇಯಲ್ಲ. ಓಕೆನಾ. ಕೋಡ್ಬೇಳೆನ ಒಂದೇ ಹದದಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಇಲ್ಲಾಂದರೆ ಕೋಡ್ಬೇಳೆಗಳು ಚೆನ್ನಾಗಿ ಬರಲ್ಲ. ಸೊ ನಾನು ಈ ಥರ ಎಲ್ಲ ಈ ಥರ ನೀವು ಶೆಲ್ಪಲ್ಲೇ ಮಾಡ್ಕೊಳ್ಳಿ, ಕಂಫರ್ಟಬಲಾಗಿ ಚೆನ್ನಾಗಿ ಬರ್ತವೆ. ಓಕೆನಾ. ಎಲ್ಲ ಒಂದೇ ಥರ ಶೇಪಲ್ಲಿ ಬರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನೋಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ನನ್ನ ಮಗಳಿಗೆ ಅಂದ್ಬಿಟ್ಟು ಸಣ್ಣ ಮಾಡಿದ್ದೀನಿ. ಲೋ ಫ್ಲೇಮಲ್ಲೇ ಇದೆ. ಓಕೆನಾ. ಕೋಡ್ಬೇಳೆ ಬೇಯಿಸೋ ಮೆಥಡು ಇದೇನೆ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ನಾವು ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸಿದ್ರೆ ಮೇಲ್ಗಡೆ ರೋಸ್ಟ್ ಆಗಿರುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ, ಅದು ಮೆತ್ತಗಿರುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ರೋಸ್ಟ್ ಆಗಿರಲ್ಲ. ಕೋಡ್ಬೇಳೆ ಮೆತ್ತಗಿರುತ್ತೆ, ಅದು ಟೇಸ್ಟೇ ಹೊರ್ಟೋಗ್ಬಿಡುತ್ತೆ ಕೋಡ್ಬೇಳೆದು. ಸೊ ಹಾಗಾಗಿ ಕೋಡ್ಬೇಳೆನ ಸಿಮ್ಮಲ್ಲೇ ಬೇಯಿಸಬೇಕು ನೀವು. ಓಕೆನಾ. ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಿಸೋದಕ್ಕೆ, ಮತ್ತು ಅದು ಶೇಪ್ ತೊಗೊಂಡು ಮಾಡ್ತೀವಿ ಅಲ್ವಾ, ಅದೆರಡಕ್ಕೆ ಟೈಮ್ ಹಿಡಿಯೋದು. ಅದು ಬಿಟ್ಟರೆ ಕೋಡ್ಬೇಳೆ ಮಾಡೋದು ದೊಡ್ಡ ವಿಷಯನೇ ಅಲ್ಲ, ಅದು ಸ್ವಲ್ಪ ಹಿಂಗೆ ರೌಂಡ್ ಮಾಡ್ಕೊಳ್ಳೋದು ಮತ್ತು ಬೇಯಿಸೋದ್ರಲ್ಲೇ ಟೈಮ್ ಆಗುತ್ತೆ. ಇದು ಜಾಸ್ತಿ ಆಯಿತು, ಒಂದು ಇಬ್ಬೆಗೆ 6ರಿಂದ 7 ಹಾಕ್ಕೊಂಡು ಬೇಯಿಸ್ಕೊಬೋದು ಅಷ್ಟೇ. ಸ್ವಲ್ಪ ನಿಮ್ಮ ಮನೇಲಿ ಬಾಣಲಿ ದೊಡ್ಡದಿದ್ದರೆ ಜಾಸ್ತಿ ಬೇಯಿಸ್ಕೊಬೋದು. ಸಿಮ್ಮಲ್ಲೇ ಬೇಯಿಸ್ಕೊಬೇಕು. ಓಕೆನಾ. ನಾವು ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಕೋಡ್ಬೇಳೆ ರುಚಿನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಬೆಂದಿರುತ್ತೆ ಒಳಗಡೆ ಎಲ್ಲ. ಸೊ ಈ ಥರ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮತ್ತು ಇದನ್ನು ಬಿಸಿದನ್ನೇ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿ ಇಡಬಾರ್ದು. ಓಕೆನಾ. ಇದನ್ನು ಬೇಯಿಸಿ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಒಂದು ಕವರಲ್ಲಿ ಅಥವಾ ಬಾಕ್ಸಲ್ಲಿ ನೀವು ಶೇಖರಣೆ ಮಾಡ್ಕೊಬೇಕಾಗುತ್ತೆ. ಓಕೆನಾ. ಬಿಸಿದನ್ನೇ ಹಾಕಿ ಬಾಕ್ಸಲ್ಲಿ ಇಟ್ಟರೆ ಅದು ರೋಸ್ಟ್ ಇರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಸೊ ಹಂಗಾಗಿ ತಣ್ಣಗಾದ್ಮೇಲೆ ನೀವು ಒಂದು ಕಡೆ ಒಂದು ಡಬ್ಬಿಯಲ್ಲಿ ಹಾಕಿ ಬಾಕ್ಸ್ ಹಾಕಿ ಕ್ಯಾಪ್ ಹಾಕಿ ಇಡಬೇಕಾಗುತ್ತೆ. ಓಕೆನಾ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಚೆನ್ನಾಗಿ ಮಿದ್ಕೊಂಡು ಚೆನ್ನಾಗಿ ಮಾಡಿಕೊಂಡ್ರೆ ಈ ಥರ ಕರೆಕ್ಟಾಗಿ ಚೆನ್ನಾಗಿ ಬಂದುಬಿಡುತ್ತೆ. ಸೊ ಇನ್ನೊಂದು ಸಲ ಹಾಕ್ಕೊಂಡು ಇನ್ನೊಂದು ಸಲ ಎತ್ಕೊತಾ ಇದ್ದೀನಿ. ನಿಜವಾಗ್ಲೂ ನಾನು ವೀಡಿಯೋಗೋಸ್ಕರ ಏನೂ ಸುಳ್ಳು ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ಹೆಂಗೂ ವರಮಹಾಲಕ್ಷ್ಮಿ ಪೂಜೆ ಹಬ್ಬ ಬರ್ತಿದೆ ಅಲ್ವಾ, ಮಾಡಬೇಕಲ್ವಾ, ಮಾಡ್ಕೊಳ್ಳಿ. ನಾನು ಇದು ಮಾಡಿದ್ದು ನಮ್ಮ ಮನೆಯವರು ಟ್ರಿಪ್ ಹೋಗ್ತಾಯಿದ್ರು, ಸೊ ಮಾಡಿಕೊಡು ಅಂತ ಅಂದರು, ಹಂಗಾಗಿ ಮಾಡಿಕೊಟ್ಟೆ. ಸೊ ಪ್ಲೀಸ್ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ.